ಫ್ರೆಂಡ್ಸ್, ಕೊಪ್ಪಳ ಲೋಡಿಂಗ್ ಅಂತ ಬಂದೆ. ಇಲ್ಲಿ ಕೊಪ್ಪಳ ಲೋಡಿಂಗ್ ಇಲ್ಲ ಅಂತ ಹೇಳಿದ್ರು. ಸುಮ್ಮನೆ ನಿಲ್ಸ್ಕೊಂಡು ಇಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಬಳ್ಳಾರಿಗೆ ತುಂಬ್ತಾ ಇದ್ದೀನಿ. ಜಿಂದಲಲ್ಲಿ ಬೇಗ ಅನ್ಲೋಡ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಏನು ಗ್ರಾಚಾರ ಅನ್ಕೋಬೇಕು. ನಂದು ಬೆಂಗಳೂರಿಂದ MT ಬಂದ್ಬಿಟ್ಟೆ. ಕೊಪ್ಪಳಕ್ಕೆ ಬಂದು ಕೊಪ್ಪಳದಿಂದ ಏನಾದ್ರು ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಉಳಿಯಾರ ಬಂದು ಮೈನ್ಸ್ ತುಂಬನ ಕೊಪ್ಪಳಗೆ ಅಂತ ಬಂದರೆ ಕೊಪ್ಪಳಗೆ ಲೋಡಿಂಗ್ ಇಲ್ಲ ಅಂತಾರೆ. ಅದಕ್ಕೆ ಈಗ ಜಿಂದಾಲ್ಗೆ ಲೋಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟೊಂದು ಗಾಡಿ ನಿಂತಿದ್ದಾವೆ ಎಲ್ಲ ಜಿಂದಾಲ್ಗೆ. ಇವತ್ತು ನನ್ನ ಕತೆ ಹೋಗೇನೆ ಅಂತ ಅನ್ನಿಸ್ತೈತೆ. ಇನ್ನೊಂದು ದಿನ ಆಲ್ಟ್ ಆಗಬೇಕು. ತುಂಬ ಗಾಡಿಗಳಿದ್ದಾವೆ ಫ್ರೆಂಡ್ಸ್. ಇಲ್ಲಿ ಫಿಲ್ಟ್ರ್ ಆಗೋದನ್ನು ತೋರಿಸ್ತೀನಿ ನೋಡಿ. ನೋಡ್ತಾ ಇರ್ಬೋದು. ಫಸ್ಟಿಗೆಲ್ಲ ಜನ ಮಾಡ್ತಾಯಿದ್ರು ಆ ಥರ ಫಿಲ್ಟ್ರು. ಈಗ ಮಿಷಿನಲ್ಲೇ ಮಾಡ್ಕೊತಿದ್ದಾರೆ ಮೇನಿಂಗ್ ಫಿಲ್ಟ್ರು. ಮೂರು ಥರ 4 ಥರ ಐಟಮ್ ಅದು ಸಪ್ರೇಟ್ ಆಗುತ್ತೆ. ಅದರಲ್ಲಿ ನಮಗೀಗ ಪೌಡ್ರು ತುಂಬ್ತಾ ಇದ್ದಾರೆ. ಇಲ್ಲಿ ಈ ರಾಶಿ ಇದೆಯಲ್ಲ, ಈ ರಾಶಿನ ನಮ್ಮ ಗಾಡಿಗಳಿಗೆ ಜಿಂದಲ್ಲಿ ತುಂಬ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ತುಂಬ ಗಾಡಿಗಳಿದೆ. ಹಿಂದೆ ಇನ್ನೂ ಸುಮಾರು ಗಾಡಿಗಳು ಕ್ಯೂಬಲ್ಲಿದ್ದಾವೆ. ಯಾವಾಗ ಲೋಡಿಂಗ್ ಆಗ್ತದೆ, ಯಾವಾಗ ಅನ್ಲೋಡ್ ಆಗ್ತದೆ. ಫ್ರೆಂಡ್ಸ್, ಲೋಡ್ ಆಯಿತು. ಈಗ ಇಲ್ಲಿ ಪಾಸಿಂಗೇ ಅಲ್ಲ, ಇಲ್ಲೆಲ್ಲ ಭಾಳ ತುಂಬ ಸ್ಟ್ರಿಕ್ಟ್ ಇರುತ್ತೆ ನೋಡಿ. ಈಗ ಇಲ್ಲಿ ತೆಗಿತಾ ಇದ್ದಾರೆ ನೋಡಿ, ರಿಟರ್ನ್ ವಾಪಸ್ ತೆಗಿತಾ ಇದ್ದಾರೆ. ಎಲ್ಲ ವಾಪಸ್ ತೆಗಿತಾ ನೋಡಿ ಫ್ರೆಂಡ್ಸ್. ಬಾಂಬ್ ಹಾಕ್ದಂಗೆ ಆಗ್ತದೆ ಹಿಂದೆಗಡೆ ಧೂಳು. ಅಲ್ಲಿ ಮುಂದೆಗಡೆ ಫುಲ್ಲು ಅಪ್ಪಲ್ಲಿ ರೋಡ್ ಮಾಡಿಟ್ಟವ್ರೆ. ಇಲ್ಲೊಂದು ಹತ್ರ ಫುಲ್ಲು ಕರ್ವಿಂಗ್ ಇದೆ. ಆಪೋಸಿಟ್ ಗಾಡಿ ಬಂದರೆ ಇಲ್ಲಿ ಪರವಾಗಿಲ್ಲ, ಜಾಗ ಇದೆ. ಆದರೆ ಸೇಮ್ ಪ್ರಾಬ್ಲಮ್, ರಿವರ್ಸ್ ಎಲ್ಲ ಹೇಳ್ಬೇಡಿ. ಮೇನ್ ರೋಡಿಗೆ ಬಂದ್ವಿ. ಇಲ್ಲಿಂದ ಗಾಡಿ ಲೆಫ್ಟ್ ಎತ್ಕೊಂಡು ಅಲ್ಲೇ ಮುಂದೆಗಡೆ ಸ್ವಲ್ಪ ಮುಂದೆ ಸೀಲು ಸೈನ್ ಹಾಕ್ಸ್ಕೊಂಡು ಮುಂದೆ ಹೊರಡ್ತಾ ಇರೋದು ನೋಡಿ ಫ್ರೆಂಡ್ಸ್. ಆಲೇ ಇಲ್ಲೊಂದು ಟೋಲಿಗೆ ಎಲ್ಲ ರೆಡಿ ಮಾಡ್ತವ್ರೆ. ಟೋಲ್ ಮಾತ್ರ ಕಡಿಮೆ ಮಾಡಲ್ಲ, ರೋಡ್ ಮಾತ್ರ ಏನು ಚೆನ್ನಾಗಿರಲ್ಲ. ನಮ್ಮ ದೇಶದ ಕತೆ ಇಷ್ಟೇ ನೋಡ್ರಿ. ಎಲ್ಲಿ ನೋಡಿದ್ರು ಟೋಲ್ ಮಾತ್ರ ಸರಿಯಾಗಿರ್ತವೆ, ಆದರೆ ರೋಡ್ ಮಾತ್ರ ಒಂದು ಸರಿ ಇರಲ್ಲ. ಒಂದು ಗಾಡಿ ಬಂದು ಇನ್ನೊಂದು ಗಾಡಿ ಆಪೋಸಿಟ್ ಬಂತು ಅಂದರೆ ಒಂದೊಂದು ಅಡಿ ಇಳಿಸ್ಬೇಕು ಕೆಳಗೆ. ಆ ಇಳಿಸೋ ಹೊತ್ತಿಗೆ ಏನಾದ್ರು ಒಂದು ಹೋಯ್ತು ಅಂದರೆ ತಗೋ, ಆಮೇಲೆ ಇಲ್ಲೇ ರೋಡಲ್ಲೇ ಮಧ್ಯದಲ್ಲಿ ನಾವೇ ಕುತ್ಕೋಬೇಕು. ಹಾಂ, ಹೀಗಿದೆ ವ್ಯವಸ್ಥೆ ನಮ್ಮ ಸರ್ಕಾರದ್ದು. ಏನು ಮಾಡೋದು? ಅದಕ್ಕೆ ಸರಿಯಾಗಿ ಬಾಡಿಗೆ ಇದ್ದಿದ್ದರೆ ಏನಾದ್ರು ಮಾಡ್ಬೋದು. ಬಾಡಿಗೆ ನೋಡಿದ್ರೆ ಕಡಿಮೆ, ರೋಡ್ ನೋಡಿದ್ರೆ ಹಿಂಗೆ ಹೆಜ್ಜೆಗೆ ಒಂದೊಂದು ಟೋಲು, ಮನೇಲಿ 0 ಹಿಂಗೆ ಆಗೋದು. ಮನೆಗೆ ತಗೊಂಡೋಗೋ ಕಾಸು 0 ಆಗಿರುತ್ತೆ. ಫ್ರೆಂಡ್ಸ್, ಫೈನಲಿ ಮೇನ್ ರೋಡಿಗೆ ಬಂದು ಹೋಗ್ತಾ ಇದ್ದೀನಿ. ಇದು ಹುಳಿಯಾರಿಂದ ಮುಂದೆ ಬಂದಿದ್ದೀನಿ ಆಲ್ರೆಡಿ. ಇಲ್ಲಿಂದ ಹಿರಿಯೂರು ಹೋಗಿ ಹಿರಿಯೂರಿಂದ ಚಳ್ಳಕೆರೆಯಿಂದ ಬಳ್ಳಾರಿ. ನಾನು ಚಳ್ಳಕೆರೆಯಲ್ಲಿ ಇಳ್ಕೊಳ್ಳೋ ಪೊಸಿಷನ್ ಇದೆ. ಯಾಕಂದರೆ ಮನೇಲಿ ಒಂದು ಸಣ್ಣ ಹಬ್ಬ ಊರಲ್ಲಿ. ಹಬ್ಬಕ್ಕೆ ಮನೆಗೆ ಬಾ ಅಂತ ಕರೀತಿದ್ದಾರೆ. ತುಂಬ ದಿನ ಆಯಿತು ನಾನು ಮನೆಗೆ ಹೋಗ್ದೆ, ರಜೆ ಮಾಡಿಲ್ಲ. ಅದಕ್ಕೆ ನಮ್ಮ ಫ್ರೆಂಡಿಗೆ ಹೇಳಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಕೈ ಗಾಡಿ ಕೊಟ್ಬಿಟ್ಟು ನಾನು ಮನೆಗೆ ಹೋಗೋಣ ಅಂತಿದ್ದೀನಿ. ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ಚಳ್ಳಕೆರೆಗೆ ಹೋದರೆ ಬರ್ತಾರೆ. ಡೀಸೆಲ್ ಇಂಡೆಂಟು ಅಲ್ಲಿಗೆ ಕೊಟ್ಟಿದ್ದಾರೆ. ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಕಳಿಸೋದು. ಆರಾಮಾಗಿ ನಾನು ಒಂದಿನ ಹಬ್ಬ ಮಾಡಿದ್ರೆ ಲೋಡ್ ಮಾಡ್ಕೊಂಡು ಆ ಕಡೆಯಿಂದ ಬರ್ತಾರೆ. ಇನ್ಮೇಲೆ ನನ್ನ ಜೊತೆಗೆ ಅವ್ರನ್ನ ಕರ್ಕೋಬೇಕಂತಿದ್ದೀನಿ. ಯಾಕಂದರೆ ಲಾಂಗ್ ಹೋಗಬೇಕು ಅಂತ ಪ್ಲಾನ್ ಇದೆ. ಇನ್ಮೇಲೆ ಲೋಕಲೆಲ್ಲ ಬೇಡ, ಸ್ವಲ್ಪ ಲಾಂಗ್ ಓಡಾಡಿದ್ರೆ ಬಾಡಿಗೆನೂ ಗಿರ್ತದೆ. ಮತ್ತು ದಿನ ಒಂದೊಂದು ಪ್ಲೇಸ್ ಆದರೂ ಅಪ್ಲೋಡ್ ಮಾಡ್ಬೋದು ಅಂತ ನನ್ನ ಪ್ಲಾನ್ ಇದೆ. ನೋಡಿ, ಮೇನ್ಸ್ ಗಾಡಿಯವರು ಒಳ್ಳೆ ಸೈಕಲ್ ಓಡಿಸ್ತಿದ್ದಾರೆ, ಬೈಕ್ ಓಡಿಸ್ದಂಗೆ. ಹಿಂಗೆಲ್ಲ ಓಡಿಸ್ಬಾರ್ದು. ಎಷ್ಟು ನಿಧಾನ ಹೋಗ್ತೀವೋ ಅಷ್ಟು ಒಳ್ಳೆಯದು. ಯಾಕಂದರೆ ರೋಡಲ್ಲಿ ಕಲಿಯೋ ಅಂಥವ್ರು ಇರ್ತಾರೆ, ಗ್ರಾಚಾರ ಕಮ್ಮಿ ಆಗಿರೋರು ಇರ್ತಾರೆ. ನಮ್ಮಿಂದ ಯಾವುದೇ ಥರದ್ದು ಪ್ರಾಣ ಹಿಂಸೆ ಆಗಬಾರ್ದು. ಅದಕ್ಕೋಸ್ಕರ ನಾವು ಎಷ್ಟು ನಿಧಾನ ಓಡಿಸ್ತೀವೋ ಅಷ್ಟು ಒಳ್ಳೆಯದು. ನೋಡಿ ಫ್ರೆಂಡ್ಸ್, ನಮ್ಮ ಸ್ಪೀಡ್ ಬಂದ್ಬಿಟ್ಟು ಇಷ್ಟೇ. ಅಮ್ಮಮ್ಮ ಅಂದರೆ 60 ಮೇಲಂತೂ ನಾವು ಓಡಿಸೋದೇ ಇಲ್ಲ. ಯಾಕಂದರೆ ಸೇಫ್ಟಿ ಮುಖ್ಯ. ನನ್ನ ಸೇಫ್ಟಿನೂ ಮುಖ್ಯ, ಎದುರಿಗೆ ಬರೋರು ಸೇಫ್ಟಿನೂ ಮುಖ್ಯ. ಸೇಫ್ಟಿನೇ ಅಲ್ವಾ ಜೀವನ. ನಮಗೋಸ್ಕರ ತಾನೇ ನಾವು ಬದುಕೋದು. ಹುಷಾರು ಫ್ರೆಂಡ್ಸ್ ಗಾಡಿ ಓಡಿಸೋತ್ತಿಗೆ. ಫೈನಲಿ ಹಿರಿಯೂರು ಸಿಟಿ ಹತ್ರ ಬಂದೆ.
ಈಗ ಇಲ್ಲಿಂದ ಸರ್ವಿಸ್ ರೋಡ್ ಎತ್ಕೊಂಡು ಸರ್ಕಲ್ ತಿರುಕೋ ರೈಟಿಗೆ ಎತ್ಕೊಂಡ್ರೆ ಸೀದಾ ಚಳ್ಳಕೆರೆ ರೋಡು ಸೀದಾ ಹೋಯ್ತಾ ಇರೋದು ಮುಂದೆ. ಡೀಸೆಲ್ ಬೇರೆ ಕಮ್ಮಿ ಐತೆ, ಅದೇ ಚಿಂತೆ ಆಗ್ಬಿಟ್ಟೈತೆ ನೋಡಿ ಫ್ರೆಂಡ್ಸ್. ಈಗ ಚಳ್ಳಕೆರೆವರೆಗೂ ಇದೇ ಡೀಸೆಲಲ್ಲಿ ಹೋಗಬೇಕು. ಅಲ್ಲಿ ಹೋಗಿ ಇಂಡೆಂಟಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಹೋಗ್ತಾ ಇರೋದು. ಪಕ್ಕದಲ್ಲಿ ಅಣ್ಣಚ್ಚಿ ಗಾಡಿ ಹೋಗ್ತಾ ಇದೆ ಫ್ರೆಂಡ್ಸ್. ಈಗ ನಾನೊಂದು ವಿಡಿಯೋ ಹಾಕ್ತೀನಿ. ಏನಪ್ಪ ವಿಷಯ ಅಂದರೆ, ನಮ್ಮೂರ ಹತ್ರ ಈ ಹಳ್ಳಿ ಸೈಡಲ್ಲೆಲ್ಲ ಏನು ಮಾಡ್ತಾರೆ, ಈ ರೈತರು ಈ ಏನೋ 10 ರೂಪಾಯಿ ಉಳ್ಸೋಕೆ ಹೋಗ್ಬಿಟ್ಟು ಮಿಷಿನಿಗೆ ಹಾಕ್ಸಲ್ಲ. ಅದು ತೊಗರಿ ಅಂತೆ, ರಾಗಿ, ಆಮೇಲೆ ಈ ಥರದ್ದೆಲ್ಲ ಸಜ್ಜೆ ಅಂತೆಲ್ಲ ಬರುತ್ತೆ. ಅದನ್ನೇನು ಮಾಡ್ತಾರೆ, ಮಿಷಿನಿಗೆ ಹಾಕ್ಸಿ ಅದನ್ನು ಕಾಳು ಬೇರೆ ಮಾಡೋಕ್ಕೆ ದುಡ್ಡು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ರೋಡಿಗೆ ಹಾಕ್ತಾರೆ. ಆ ರೋಡಿಗೆ ಹಾಕಿರೋ ಪ್ರಾಬ್ಲಮಿಂದ ಈಗ ಎಷ್ಟು ನಷ್ಟ ಆಗಿದೆ ಅಂದರೆ ನೋಡಿ, ನಿಮ್ಗೆ ಆ ವಿಡಿಯೋ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಇದು ಜಗಳೂರು ತಾಲೂಕು ಮುಷ್ಟೂರು ಹತ್ರ ಆಗಿರೋದು. ಟೋಟಲಿ ಗಾಡಿನೇ ಸ್ಕ್ರಾಪ್. ಟೈಟನ್ ಸಿಮೆಂಟ್ ಇದೆ, ಸಿಮೆಂಟ್ ಲೋಡು. ನೋಡಿ ಫ್ರೆಂಡ್ಸ್, ಇದು ಜಗಳೂರು ತಾಲೂಕು ಮುಷ್ಟೂರು ಹತ್ರ ಆಗಿರೋದು. ಟೋಟಲಿ ಗಾಡಿನೇ ಸ್ಕ್ರಾಪ್. ಟೈಟನ್ ಸಿಮೆಂಟ್ ಇದೆ, ಸಿಮೆಂಟ್ ಲೋಡು. ನೋಡಿ, ರೈತರಿಗೆಲ್ಲ ಒಂದು ಮನವಿ ಏನಪ್ಪ ಅಂದರೆ, ದಯವಿಟ್ಟು ನೀವು ರೋಡಿಗೆಲ್ಲ ಈ ಹುಲ್ಲು ಇದೆಲ್ಲ ಕಾಳು ತುಂಬಿಸೋದು ಅದೆಲ್ಲ ಮಾಡಬೇಡಿ. ಅದರಿಂದ ಎಷ್ಟು ನಷ್ಟ ಆಗುತ್ತೆ ಅಂದರೆ ಅದು ಅನುಭವಿಸೋರಿಗೆ ಗೊತ್ತಾಗೋದು. ದಯವಿಟ್ಟು ನೀವು ಆ ರೋಡಿಗೆ ಹಾಕಿದ್ರೆ, ಆ ರೋಡಿಗೆ ಹಾಕಿ ಟೈರಲ್ಲಿ ತುಂಬಿಸಿರೋ ಫುಡ್ಡನ್ನು ತಿನ್ನೋದು ಒಳ್ಳೆಯದಲ್ಲ. ಆದ್ರೂ ರೈತರು 10 ರೂಪಾಯಿ ಉಳ್ಸೋಕೆ ಹೋಗಿ ಅದೇನೋ ಅಂತಾರಲ್ಲ, 100 ರೂಪಾಯಿ ಕಳ್ಕೊಂಡ್ರಂತೆ, ಆರೋಗ್ಯ ಹಾಳಾಗುತ್ತೆ. ಅದಾದ್ರ ಮೇಲೆ ಈ ಥರ ಸಮಸ್ಯೆ ಆಗುತ್ತೆ. ದಯವಿಟ್ಟು ರೈತರೆ, ಯಾರು ರೋಡಿಗೆಲ್ಲ ಹಾಕ್ಬಿಟ್ಟು ನೀವು ಈ ಥರ ತುಳಿಸೋದು, ಇದರಿಂದ ಆಗೋ ಅಪಾಯಗಳನ್ನೆಲ್ಲ ತಪ್ಪಿಸ್ಬೇಕು ಅಂದರೆ ನೀವು ಪ್ಲೀಸ್ ಈ ಥರ ರೋಡಿಗೆ ಹಾಕ್ಬೇಡ್ರಿ. ಹಾಯ್ ಫ್ರೆಂಡ್ಸ್, FC ಆಗಿಬಿಟ್ಟಿದ್ದೀನಿ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಊರಲ್ಲಿ ನಿಲ್ಲಿಸಿದೆ ಗಾಡಿ. ನಮ್ಮ ಫ್ರೆಂಡು ಗಾಡಿಗೆ ಹೋಗ್ತಾರೆ ಅಂತ ಅಂದ್ಕೊಂಡೆ. ಅವರು ಬರೋ ಡೌಟ್ ಇತ್ತು, ಫೋನ್ ಮಾಡಿದ್ರೆ ಪಿಕ್ ಮಾಡಲಿಲ್ಲ. ಅದಕ್ಕೆ ನಾನೇ ಹೊರಟೆ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಮನೇಲಿ ಹೇಳ್ಬಿಟ್ಟು ಈಗ ಹೊರಟೆ. ಏನಪ್ಪ ವಿಷಯ ಅಂದರೆ, ನನ್ನ ಅದೃಷ್ಟಕ್ಕೆ ಜಿಂದಲ್ಗೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನಮ್ಮೂರ್ದೇ ಇನ್ನೊಂದು ಗಾಡಿ ಲೋಡ್ ಆಗಿಬಿಟ್ಟಿತ್ತು. ಅವರು ಒಂದಿನ ಮುಂಚೆನೇ ಲೋಡ್ ಆಗಿತ್ತಂತೆ, ಈ ಊರಲ್ಲೇ ನಿಲ್ಸ್ಕೊಂಡಿದ್ರಂತೆ. ಈಗ ಆ ಗಾಡಿನೂ ಮುಂದೆ ಹೋಗ್ತಾ ಇದೆ, ತೋರಿಸ್ತೀನಿ ನಿಮಗೆ. ಆ ಗಾಡಿ ಬಂದ್ಬಿಟ್ಟು 16 ವೀಲು ಕಾಣಿಸ್ತಾ ಇರ್ಬೋದು. ಕಂಟೈನರ್ ಗಾಡಿಯಿಂದ ಸ್ವಲ್ಪ ಮುಂದೆಗಡೆ ಇದೆ, ಆಪೋಸಿಟ್ ಗಾಡಿ ಬರೋದ್ರಿಂದ ಲೈಟ್ ಫೋಕಸ್ ಇದೆ. ಅಲ್ಲಿ ಮುಂದೆ ಹೋಗ್ತಾ ಇದೆ ಆ ಗಾಡಿ ಹತ್ರ ಹೋಗ್ಬಿಡ್ತೀನಿ. ಆ ಗಾಡಿ ಬಂದ್ಬಿಟ್ಟು 16 ವೀಲು ಫ್ರೆಂಡ್ಸ್. ಅದು ನಾನೇನೇ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರೂ ಅದು ಸಿಗ್ತಾ ಇಲ್ಲ, ಯಾಕಂದರೆ ಪವರ್ ಜಾಸ್ತಿ ಅಲ್ಲ. ಟ್ರೈ ಮಾಡ್ತಾ ಇದ್ದೀನಿ, ಸಿಗುತ್ತೆ. ನಮ್ಮೂರೇ ಅಲ್ಲ, ನಾನು ಬಿಟ್ಟೇನು ಹೋಗಲ್ಲ. ನಮ್ಮದು ಬಂದ್ಬಿಟ್ಟು ಹೇಳಿದ್ನಲ್ಲ 14 ವೀಲ್, ಅದರಲ್ಲೂ
9 ಸ್ಪೀಡ್ ಗೇರ್ ಬಾಕ್ಸು, ನಮ್ಮದು 10 ಸ್ಪೀಡ್ ಗೇರ್ ಬಾಕ್ಸು ಅಲ್ಲ. ಮೈಲೇಜ್ ಚಾಂಪಿಯನ್ ನಮ್ಮದು. ಬನ್ನಿ ಪಕ್ಕಕ್ಕೆ ಹೋಗ್ಬಿಟ್ಟು ಗಾಡಿ ತೋರಿಸ್ತೀನಿ. ಆ ಗಾಡಿ ಓನರ್ ಬಂದ್ಬಿಟ್ಟು ನಾವು ಚಿಕ್ಕವರಿದ್ದಾಗಿಂದಲೂ ಅವರೆಲ್ಲ ಗಾಡಿ ಇಟ್ಟಿರೋರು. ಒಂದು ಸ್ಕ್ರೂವಿಂದ ಹಿಡ್ದು ಆ ಗಾಡಿ ಮೂಲೆನೂ ಗೊತ್ತವ್ರಿಗೆ. ಗಾಡಿ ಬಗ್ಗೆ ಎಲ್ಲನೂ ಚೆಕ್ ಮಾಡಿ ಎಲ್ಲ ಹೇಳ್ತಾರೆ. ಗಾಡಿ ಹಿಂಗೆ ಇಟ್ಕೋಬೇಕು ಹಂಗೆ ಇಟ್ಕೋಬೇಕು ಅಂತ ನಮಗೆಲ್ಲ ಹೇಳ್ತಾ ಇರ್ತಾರೆ. ನೋಡಿ ಫ್ರೆಂಡ್ಸ್, ಈಗ ಗಾಡಿ ಬಂತು ಹತ್ರ ಇದೆ ನೋಡಿ. ಗಾಡಿ ಅವ್ರದ್ದು ಮುಂದೆ ಹೋಗ್ತಾ ಇದೆ ನೋಡಿ, ಪಕ್ಕಕ್ಕೆ ಹೋಗ್ತಾ ಇದ್ದೀನಿ. ನಿಮಗೋಸ್ಕರ ಚೂರು ಒತ್ತಿ ಗಾಡಿನ ಹಿಡಿತಾ ಇದ್ದೀನಿ. ಬಂದ್ಬಿಟ್ಟು ಗಾಡಿ ನೇಮ್ ಬೋರ್ಡ್ ಬಂದ್ಬಿಟ್ಟು ಇದು ಮಂಜುನಾಥ ಸ್ವಾಮಿ, ಮಂಜುನಾಥ ಏನೋ ಇದೆ. ಫೈನಲಿ ಅನ್ಲೋಡ್ ಆಯಿತು. ಜಿಂದಲೊಳಗೆ ಹೋಗೋದು ಒಂದೇ, ಜೈಲೊಳಗೆ ಹೋಗೋದು ಒಂದೇ, ಹಂಗಿರುತ್ತೆ. ನನ್ನ ಗಾಡಿಯೇನೋ ಅನ್ಲೋಡ್ ಆಯಿತು. ನಮ್ಮೂರ್ದು ಇನ್ನೊಂದು ಗಾಡಿ ಬಂದಿತ್ತು ಅಂತ ಹೇಳಿದ್ನಲ್ಲ, ಅವ್ರದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಇನ್ನೂ ಅನ್ಲೋಡ್ ಆಗೋದ್ರಲ್ಲಿದೆ ಫ್ರೆಂಡ್ಸ್. ಈಗ ಕೊಪ್ಪಳದಿಂದ ಲೋಡ್ ಇದೆ ಮದುರೆಗೆ. ಹೊರಟಿದ್ದೀನಿ ಅಲ್ಲಿಗೆ. ನಮ್ಮದು 2 ಗಾಡಿಗೂ ಲೋಡ್ ಇರೋದ್ರಿಂದ ಆ ಗಾಡಿ ಬರೋದಕ್ಕೆ ಕಾಯ್ತಾ ಇದ್ದೀನಿ. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಬರ್ರಿ ಅಂತ ಹೇಳಿದ್ದಾರೆ. ಬೇಕು ಫ್ರೆಂಡ್ಸ್, ಈಗ 4 ಗಂಟೆ ಆಗೋಗ್ಬಿಡ್ತು. ನೋಡೋದು ಈಗ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಊಟನೂ ಮಾಡಿಲ್ಲ. ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ರೆ ನೈಟ್ ಲೋಡ್ ಆಗುತ್ತೆ. ಬೆಳಗ್ಗೆ ಎದ್ಬಿಟ್ರೆ ಬೆಳಗ್ಗೆ ಬಿಲ್ ಕೊಡ್ತಾರೆ, ತೊಗೊಂಡು ಗಾಡಿ ಎತ್ಕೊಂಡು ಹೋಗಿ ಊರಿಗೆ ನಿಲ್ಲಿಸ್ಕೊಂಡು ಆರಾಮಾಗಿ ಊರಿಂದ ಬಿಡ್ಬೋದು ಅಂತ ಪ್ಲಾನ್ ಹಾಕಿದ್ದೀವಿ. ನೋಡೋದು, ಆ ಗಾಡಿಗೋಸ್ಕರ ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ಲ ವೀಡಿಯೋಸ್ಗಳನ್ನೂ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.